ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಒಂದಿಷ್ಟು ಮಾಹಿತಿಗಳನ್ನು ನಿಮಗೋಸ್ಕರ ತಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಕೆಸೆಟ್ 2026 ಎಕ್ಸಾಮ್ಸ್ ಇನ್ನೇನು ನಮಗೆ ನೋಟಿಫಿಕೇಷನ್ ಬರಲಿಕ್ಕಿದೆ. ಸೊ ಆ ನೋಟಿಫಿಕೇಷನ್ ಬರೋದಕ್ಕಿಂತ ಮುಂಚೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಪ್ಲೈ ಮಾಡೋದಕ್ಕೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ಆ ಡಾಕ್ಯುಮೆಂಟ್ ತಯಾರಿ ಇವತ್ತಿಂದಲೇ ಮಾಡಬೇಕಾಗುತ್ತೆ. ಕೆಲವೊಂದು ಅಪ್ಡೇಟ್ಸನ್ನು KE ಅವರು ಹೊಸದಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ತಯಾರಿ ಮಾಡ್ಕೊಂಡು ನಾವು ಕೆಸೆಟ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡೋದಕ್ಕೆ ರೆಡಿಯಾಗಿರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಪ್ಲಸ್ ಆ ಡಾಕ್ಯುಮೆಂಟ್ ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಕೆಸೆಟ್ನ ಎಲ್ಲ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಈಗಾಗಲೇ ಕೆಸೆಟ್ನ ಆಲ್ಮೋಸ್ಟ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಆ ವಿಡಿಯೋಸನ್ನು ಸರ್ಚ್ ಮಾಡ್ಕೊಂಡು ನೀವು ನೋಡ್ಕೋಬಹುದು. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಎಕ್ಸಾಮ್ ಇನ್ನೇನು ನೋಟಿಫಿಕೇಷನ್ ನಮಗೆ ಬರಲಿಕ್ಕಿದೆ. ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಕೆಲವೊಂದು ನಮ್ಮ ಹತ್ರ ಇರುತ್ತೆ, ಕೆಲವೊಂದು ನಮ್ಮ ಹತ್ರ ಇರಲ್ಲ. ಸೊ ಅದಕ್ಕೋಸ್ಕರ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಇದು ಯಾವ ಫಾರ್ಮ್ಯಾಟಲ್ಲಿ ಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಈ ವಿಡಿಯೋವನ್ನು ನೀವು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ಮೇಯ್ನ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಅದು SLC ಮಾರ್ಕ್ಸ್ ಕಾರ್ಡ್. ಸೊ SLC ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026ಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ 10th ಮಾರ್ಕ್ಸ್ ಕಾರ್ಡ್ ಅನ್ನೋದು ಫಸ್ಟ್ ಡಾಕ್ಯುಮೆಂಟ್ ಬೇಕೇ ಬೇಕು. ಇಟ್ ಈಸ್ ಅ ಪ್ರೂಫ್ ಫಾರ್ ಡೇಟ್ ಆಫ್ ಬರ್ತ್. ಇದೊಂದು ಪ್ರೂಫ್ ಆಗಿದೆ ನಮಗೆ ಡೇಟ್ ಆಫ್ ಬರ್ತ್ ಕೊಡೋದಕ್ಕೆ. ಪ್ಲಸ್ ನಮ್ಮ ನೇಮು ಅದರ ಡೀಟೇಲ್ಸಿಗೂ ಕೂಡ ಇದೊಂದು ತಂದೆ ಹೆಸರು, ತಾಯಿ ಹೆಸರು, ಅದಕ್ಕೆಲ್ಲ ಇದು ಏನಾಗಿರುತ್ತೆ ಒಂದು ಪ್ರೂಫ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ SLC ಮಾರ್ಕ್ಸ್ ಕಾರ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಏನಾದರೂ ಪಾಸ್ ಆದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನೀವು ಅಪ್ಲೈ ಮಾಡುವಾಗ ಕೂಡ ಈ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಪ್ಲೈ ಮಾಡೋದಕ್ಕಿರುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡಿ ನಾವು ಫುಲ್ಫಿಲ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಫಾರ್ಮನ್ನು. ಸೊ ಫಸ್ಟ್ ಡಾಕ್ಯುಮೆಂಟ್ SLC ಮಾರ್ಕ್ಸ್ ಕಾರ್ಡ್. ಸೆಕೆಂಡ್ ಒನ್ 12th ಮಾರ್ಕ್ಸ್ ಕಾರ್ಡ್. ಸೊ 12ನೇ ತರಗತಿ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್ ಏನಿದೆಯೋ ಅದು ಕೂಡ ಬೇಕಾಗುತ್ತೆ, ಅದರ ಡೀಟೇಲ್ಸ್ ಕೂಡ ಕೇಳುತ್ತೆ. ಸೊ ಅದಾದ ನಂತರ ಇರುವಂಥದ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಸರ್ಟಿಫಿಕೇಟ್ಸ್ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ಸ್. ಸೊ ಯಾರೆಲ್ಲ PG ಮಾಡ್ತಿದ್ದೀರಾ ಅವ್ರ ಹತ್ರ ಏನು ಕೇಳಲ್ಲ, ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅವ್ರ ಹತ್ರ ಡಾಕ್ಯುಮೆಂಟ್ ಕೇಳುತ್ತೆ, ನಿಮ್ಮ ಮಾರ್ಕ್ಸ್ ಕೇಳುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ PG ಸರ್ಟಿಫಿಕೇಟ್ ಇರಬೇಕು, ಪ್ಲಸ್ಸು ನೀವು ಕಂಪ್ಲೀಟ್ ಮಾಡಿರುವಂಥ ಮಾರ್ಕ್ಸ್ ಕಾರ್ಡ್ ಏನಿದೆ ಅದು ಇರಬೇಕು ನಿಮ್ಮ ಹತ್ರ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಸೊ ಅದಾದ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ ಕೆಟಗರಿ ಸರ್ಟಿಫಿಕೇಟ್ SC ST OBC ಯಾವುದಿದೆಯೋ ಬೇರೆ ಕೆಟಗರೀಸ್ ಯಾವುದಕ್ಕೆ ನೀವು ಬಿಲಾಂಗ್ಸ್ ಇದ್ದೀರೋ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಗೆ ನೀವು ನಿಮ್ಮ ಹತ್ರ ಇರಬೇಕಾಗತ್ತೆ. ಅದು ಅಪ್ಲೈ ಮಾಡುವಾಗ ಬೇಕು, ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟು. ನಿಮ್ಮ ಹತ್ರ SLC ಇರುತ್ತೆ, PUC ಇರುತ್ತೆ, PG ಮಾರ್ಕ್ಸ್ ಕಾರ್ಡ್ ಇರುತ್ತೆ, PG ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಕಾನ್ವೊಕೇಷನ್ ಇರ್ಬೋದು. ಬಟ್ ಕೆಟಗರಿ ಸರ್ಟಿಫಿಕೇಟ್ ಎಲ್ಲರ ಹತ್ರ ಇರ್ಬೋದು, ಆದರೆ ಅದರ ಎಕ್ಸ್ಪೈರಿ ಡೇಟನ್ನು ನೋಡ್ಕೋಬೇಕಾಗತ್ತೆ ಅಪ್ಲೈ ಮಾಡುವಾಗ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಕೆಟಗರಿ ಸರ್ಟಿಫಿಕೇಟಲ್ಲಿ ಕೆಟಗರಿ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ, RD ನಂಬರ್. ಆ RD ನಂಬರ್ ವೆರಿ ಇಂಪಾರ್ಟೆಂಟ್, ಅದು ಬೇಕೇ ಬೇಕು. ಸೊ ಪ್ಲಸ್ಸು ಆ ಡಾಕ್ಯುಮೆಂಟ್ ಎಕ್ಸ್ಪೈರ್ ಆಗಿರಬಾರ್ದು. 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಕೆಲವರಿಗೆ ಅದು ಇನ್ಕಮ್ ಬೇರೆ ಬರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಬರುತ್ತೆ. ಸೊ ಯಾವುದೇ ಸರ್ಟಿಫಿಕೇಟ್ ಇರ್ಬೋದು, ಇನ್ಕಮ್ ಇರ್ಬೋದು, ಕ್ಯಾಸ್ಟ್ ಇರ್ಬೋದು, ಆ ಸರ್ಟಿಫಿಕೇಟ್ನ ಮೇಯ್ನಾಗಿ ಆ 5 years ವ್ಯಾಲಿಡಿಟಿ ಏನಿದೆ ಅದನ್ನು ನೀವು ಚೆಕ್ ಮಾಡಿಕೊಂಡು ನೀವೇ ಇಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಎಕ್ಸ್ಪೈರ್ ಆಗಿದ್ರೆ ನೀವು ತಿರ್ಗಾ ಇವತ್ತೇ ಅಪ್ಲೈ ಮಾಡಿಬಿಟ್ಟು ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಸೊ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂದರೆ ಆ RD ನಂಬರನ್ನು ಇಲ್ಲೇ ಅಪ್ಲೈ ಮಾಡುವಾಗ ಕೇಳುತ್ತೆ, ಅದಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫ್ರಮ್ ಫಾರ್ KSET exam. So if you pass in this exam or if you get the eligibility in this exam, you have to produce the original document for KEA certificate. Okay, this is the one thing. Next one, scanned passport size photograph and signature in JPG format. So JPG format ಅಲ್ಲಿ ಮಾತ್ರ ಸಿಗ್ನೇಚರ್ ಇರಬೇಕು. ಸೊ ಲೆಸ್ ದೆನ್ 50 KB. ಸೊ ಇದು ನಾರ್ಮಲ್ ನಮಗೆ ಎಲ್ಲ ಕಡೆ ಇರುವಂಥದ್ದು ಅಪ್ಲೈ ಮಾಡುವಾಗ. ಸೊ ಇಲ್ಲಿ ನಮಗೆ ಮೇಯ್ನಾಗಿ ಏನು ಬೇಕು ಅಂತ ಹೇಳಿದ್ರೆ ಫೋಟೋಗ್ರಾಫಿ ಇರಬೇಕು, ಪ್ಲಸ್ಸು JPG ಫಾರ್ಮ್ಯಾಟಲ್ಲಿ
ಒಂದು ಸೈನ್ ಇರಬೇಕು. ಸೊ ಇದಿಷ್ಟು ಕೆ ಇಯಲ್ಲಿ ನೀವು ಅಪ್ಲೈ ಮಾಡಬೇಕಾಗುವಾಗ ಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಸೊ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಾವು ಅಪ್ಲೈ ಮಾಡೋಕ್ಕೆ ಆಗಲ್ಲ. ಸೊ ಅದರ ಬಗ್ಗೆ ವಿಡಿಯೋವನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. KCET ನಮಗೆ ಆಧಾರ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟು. ಸೊ ಆಧಾರ್ ಕಾರ್ಡ್ ನಂಬರ್ ಇರ್ಬೋದು, ಆಧಾರ್ ಕಾರ್ಡ್ ನೇಮ್ ಇರ್ಬೋದು, ಆಧಾರ್ ಕಾರ್ಡಲ್ಲಿರುವಂಥ ಅಡ್ರೆಸ್ ಇರ್ಬೋದು, ಆಧಾರ್ ಕಾರ್ಡಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿರಬೇಕು. SLC ಮಾರ್ಕ್ಸ್ ಕಾರ್ಡ್ ಜೊತೆಗೆ ಮ್ಯಾಚ್ ಆಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ ಇರಬಾರ್ದು. ಸೊ ಮಿಸ್ಮ್ಯಾಚ್ ಇರಬಾರ್ದು, ಅಥವಾ ಒಂದು ಡಾಕ್ಯುಮೆಂಟಲ್ಲಿ ಒಂದು ಇನ್ಫಾರ್ಮೇಷನು, ಇನ್ನೊಂದು ಡಾಕ್ಯುಮೆಂಟಲ್ಲಿ ಇನ್ನೊಂದು ಇನ್ಫಾರ್ಮೇಷನು, ಅಥವಾ ಒಂದು ಡಾಕ್ಯುಮೆಂಟಲ್ಲಿ ಒಂದು ಹೆಸರು, ಇನ್ನೊಂದು ಡಾಕ್ಯುಮೆಂಟಲ್ಲಿ ಇನ್ನೊಂದು ಹೆಸರು ಇದ್ದರೆ ನಿಮಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಅಥವಾ ನೀವು ಅಪ್ಲೈ ಮಾಡಿದ್ರು ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿಕೊಡಿ. ಆಧಾರ್ ಕಾರ್ಡಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಗಿರಬೇಕು, ಯಾವ ರೀತಿ ಅಪ್ಡೇಟ್ಸ್ ಇರಬೇಕು ಅನ್ನೋದನ್ನು KE ಅವರೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ಲಿಯರಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ಸ್ ಮಾಡಿಕೊಡಿ. ಸೊ SLC ಇರ್ಬೋದು, PUC ಇರ್ಬೋದು, PG ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಎಲ್ಲ ಡಾಕ್ಯುಮೆಂಟಲ್ಲಿ ನೇಮ್ ಅನ್ನೋದು ಎಲ್ಲ ಕಡೆ ಕರೆಕ್ಟಾಗಿರಬೇಕು. ಸೊ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ RD ನಂಬರ್ ಬೇಕಾಗುತ್ತೆ. ಸೊ ಫೋಟೋಗ್ರಾಫ್ ಮತ್ತು ಸೈನ್ದು ಫೋಟೋ ಬೇಕಾಗುತ್ತೆ, ಅದನ್ನು ಅಪ್ಲೋಡ್ ಮಾಡೋಕ್ಕಿರುತ್ತೆ. ಪ್ಲಸ್ಸು ಆಧಾರ್ ಕಾರ್ಡ್ ಇರಲೇಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿರುವಂಥ ಡೀಟೇಲ್ಸ್ ಕೂಡ ಕರೆಕ್ಟಾಗಿರಬೇಕು. ಆ ವಿಡಿಯೋವನ್ನು ನೀವು ನೋಡ್ಕೊಳ್ಳಿ. ಸೊ ಇದಿಷ್ಟು ಓವರಾಲ್ ಆಗಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ದಾರೋ ಅವರು ತಪ್ಪದೆ ಈ ಡಾಕ್ಯುಮೆಂಟ್ಸನ್ನು ಇವತ್ತೇ ರೆಡಿ ಮಾಡಿಟ್ಕೊಳ್ಳಿ. ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಮೊದಲೇ ವೀಡಿಯೋ ಮಾಡಿ ನಿಮಗೆ ಹೇಳ್ತಿರೋದು. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ದೀರೋ, ಯಾರೆಲ್ಲ ತಯಾರಿ ಮಾಡ್ತಿದ್ದೀರೋ ಅವರು ಈ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ, ಆಮೇಲೆ ಅಪ್ಲಿಕೇಶನ್ ಬಿಟ್ಟಾದ ನಂತರ ನೀವು ಅಪ್ಲೈ ಮಾಡೋಕ್ಕೆ ಹೋದರೆ ಅಲ್ಲೇನಾದ್ರು ರಿಜೆಕ್ಟ್ ಆದರೆ ನಿಮಗೆ ನೀವು ಪ್ರಿಪೇರ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಆ ಪ್ರಿಪ್ರೇಷನಲ್ಲಿ ಡಾಕ್ಯುಮೆಂಟ್ ಕೂಡ ಒಂದು ಪ್ರಿಪ್ರೇಷನು. ಸೊ ಡಾಕ್ಯುಮೆಂಟ್ ಪ್ರಿಪ್ರೇಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಸೊ ನೀವು ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೋ ಅದೇ ರೀತಿ ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ ಅಪ್ಲಿಕೇಶನ್ ಟೈಮ್ ಬಂದಾಗ ಅದನ್ನು ಅಪ್ಲೈ ಮಾಡೋದಕ್ಕೆ ರೆಡಿಯಾಗಿರಿ. ಸೊ ಅದಕ್ಕಿಂತ ಮೊದಲೇ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡು ನೀವೇನು ಮಾಡಬೇಕು, ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ನೀವು ಅಪ್ಲೈ ಮಾಡೋದಕ್ಕೆ ರೆಡಿ ಆಗಬೇಕು. ಸೊ ಯಾರೆಲ್ಲ ವೀಡಿಯೋವನ್ನು ನೋಡಿದ್ದೀರೋ ಅವರಿಗೆಲ್ಲ ಆಲ್ ದ ಬೆಸ್ಟ್. KCET ಎಕ್ಸಾಮ್ ಯಾರೆಲ್ಲ ಬರಿಬೇಕಂತ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಏನೇನು ಅಪ್ಲಿಕೇಶನ್ ನೋಟಿಫಿಕೇಷನ್ ಬರೋಕ್ಕಿದೆ ಅದರ ವೀಡಿಯೋಸ್ ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀವಿ. KCET ಎಲ್ಲ ವೀಡಿಯೋಸ್ ಇದೆ. ಇನ್ನು ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದನ್ನು ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀವಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.